ನ್ಯೂಸ್ ಮೆಸೇಜ್ ಬಂದಿತ್ತು, ಒಂದು ಇಂಟರ್ವ್ಯೂ ವಿತ್ ಡಾಕ್ಟರ್ ಅಂಬೇಡ್ಕರ್. ಅವ್ರು ಹೇಳಿದರು, ಈ ನಮ್ಮ ದೇಶದಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಬೇಕು ಅಂತ ಹೇಳಿ ಅದನ್ನ ಅವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ಗೆ ಅದನ್ನು ಇಟ್ಟಾಗ ಕೆಲವು ಕಾರ್ಯಕರ್ತರು ಬಿ ಮೌರ್ಯ ಅಂತ ಅವರು ಅದನ್ನ ಅಪೋಸ್ ಮಾಡಿದರು. ಅದನ್ನು ಅವರು ವಾಪಸ್ ತಗೊಂಡ್ಬಿಟ್ರು ಅವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ಗೆ. ಅವ್ರು ಹೇಳಿದರು, ಈ ಸಂಸ್ಕೃತವನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಮೌರ್ಯ ಅವರು ಹೇಳಿದರು, ನಾನು ಬಹಳ ತಪ್ಪಾಗ್ಬಿಟ್ಟೆ, ಇದನ್ನ ಈ ಅಂಬೇಡ್ಕರ್ ಅವ್ರನ್ನ ವಿರೋಧಿಸಿ ನಮ್ಮ ಜನಕ್ಕೆ ಹಿಂದುಳಿದವರಿಗೆ ಒಂದು ಭಾಗ್ಯದ ಅದನ್ನ ನಾನು ರಚನೆ ಮಾಡಿದೆ ಅಂತ ಹೇಳಿ ಅವರು ಆಮೇಲೆ ಒಂದು ಹೆಸರು ಸ್ಟೇಟ್ಮೆಂಟ್ ಈ ಪ್ರೆಸೆಂಟ್ ಡೇ ಡೇ ಅಥವಾ ಟ್ರಾನ್ಸ್ಫಾರ್ಮೇಶನ್. ಸಂಸ್ಕೃತದಲ್ಲಿ ನಾನು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಚಾನ್ಸಲರ್ ಆಗಿದ್ದೆ. ಅಲ್ಲಿ ನಾನು ಅವರಿಗೆ ನಾನು ಆಯ್ಕೆ ಮಾಡಿಕೊಡ್ತಿದ್ದೆ. ಬೆಳಗ್ಗೆ you have a center, start a center for the history of right and the science and philosophy in Sanskrit. ಅದರ ಕಲ್ಪನೆ ಮಾಡೋದೇ ಒಂದು ಭಾರತವನ್ನು ಒಂದು ಕೆಲವು ವಿದ್ವಾಂಸರ ಚರ್ಚೆ ಮಾಡಿ ಒಂದು ಅದರ ರೂಪರೇಖೆಗಳನ್ನು ಮಾಡಿರ್ತಾರೆ.